ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದೀವಪ್ಪ ಅಂದರೆ, ನಾನು ನಿಮಗೆ ಯೂಟ್ಯೂಬ್ ಪೇಮೆಂಟ್ ಯಾವ ರೀತಿ ಬರುತ್ತೆ ಮತ್ತು ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಯೂಟ್ಯೂಬ್ದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಿಮಗೆ ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೆ ಮತ್ತು ಇದನ್ನ ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕಂದ್ರೆ ಏನೇನು ರೂಲ್ಸ್ ಇದೆ ಮತ್ತು ಇದನ್ನ ಯಾವ ರೀತಿ ಫಾಲೋ ಮಾಡಬೇಕು ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್, ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಇರುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಎಲ್ಲರಿಗೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕು ಮತ್ತು ನಾವು ಕೂಡ ದುಡ್ಡನ್ನು ಮಾಡಬೇಕಂತ ಆಸೆ ಇರುತ್ತೆ. ಆದರೆ ಅವರು ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ಅದಕ್ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಮತ್ತು ಅದಕ್ಕೆ ನಿಮಗೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ರೂಲ್ಸ್ ಇದೆಯಪ್ಪ ಅಂದರೆ, ನೀವೇನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಆಗಬೇಕು. ಮೊದಲಿಗೆ ಅಂದರೆ ಮಾನಿಟೈಸೇಷನ್ ರೂಲ್ಸ್ ಏನಿದೆ ಅಂದರೆ, ಮೊದಲಿಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ಅದ್ರ ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದೆಲ್ಲ ಎಲ್ಲನೂ ಕಂಪ್ಲೀಟ್ ಆಯಿತು ಅಂದರೆ ನೀವು ಯೂಟ್ಯೂಬ್ನಲ್ಲಿ ದುಡ್ಡನ್ನು ಮಾಡೋದಕ್ಕೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು. ಮಾನಿಟೈಸೇಷನ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಯೂಟ್ಯೂಬ್ನಲ್ಲಿ ಒಂದು ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಇರುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ನಿಮಗೆ ಮಂತ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಕ್ರೆಡಿಟ್ ಆಗಬೇಕು ಅಂದರೆ ನೀವು ಮೊದಲು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಅದನ್ನು ಯೂಟ್ಯೂಬ್ನವರು ವೆರಿಫೈ ಮಾಡಿ ಅಕ್ಸೆಪ್ಟ್ ಮಾಡಿಕೊಂಡು ಮಾನಿಟೈಸೇಷನ್ ಎನೇಬಲ್ ಮಾಡಿದ್ರು ಅಂದರೆ ಅದಕ್ಕೆ ನಿಮಗೆ ಒಂದೊಂದು ವೀಡಿಯೋಸ್ಗಳಿಗೆ ಮಾನಿಟೈಸೇಷನ್ ಎನೇಬಲ್ ಮಾಡ್ಕೊಂಡ್ರೆ ಅದರ ಮುಖಾಂತರ ನಿಮಗೆ ಮನಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಿಗೆ. ಅದಕ್ಕೆ ನಿಮಗೆ ಮೊದಲೇ ಮಾನಿಟೈಸೇಷನ್ ಅಪ್ಲೈ ಮಾಡಿಕೊಂಡು ಆನ್ ಆಯಿತು ಅಂದರೆ ನಿಮಗೆ ಒಂದು ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಅದನ್ನ ವೆರಿಫೈ ಮಾಡಿಕೊಂಡು ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂದರೆ ಈಜಾಗಿ ನಿಮಗೆ ಅದಕ್ಕೆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ದುಡ್ಡು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮತ್ತು ಭಾಳಷ್ಟು ಜನರ ತಲೆಯಲ್ಲಿ ಏನಿದೆಪ್ಪ ಅಂದರೆ, ಎಷ್ಟು ವ್ಯೂಸ್ ಬಂದರೆ ಎಷ್ಟು ದುಡ್ಡು ಬರುತ್ತೆ ಮತ್ತು ಯಾವ ರೀತಿಯಾಗಿ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತ ಭಾಳಷ್ಟು ಜನರಿಗೆ ಡೌಟ್ ಇದೆ. ಆ ಡೌಟ್ನ ನಾನು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಈಗ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಯಾವ ರೀತಿ ಬರುತ್ತಪ್ಪ ಅಂದರೆ, ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಮಾಡಿಕೊಂಡು ಆನ್ ಆದಮೇಲೆ ನಿಮಗೆ ಅದರಲ್ಲಿ ವ್ಯೂಸ್ ಕೌಂಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಆ್ಯಡ್ಸ್ ಪ್ಲೇ ಆಗುತ್ತೆ, ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ ಪ್ಲೇ ಆಗುತ್ತೆ. ಆ ಆ್ಯಡ್ಸ್ ಮುಖಾಂತರ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಅಕೌಂಟ್ನಲ್ಲಿ ಡಾಲರ್ ಮುಖಾಂತರ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅದರ ಮುಖಾಂತರ ಈಸಿಯಾಗಿ ನೀವು ದುಡ್ಡನ್ನು ಪಡ್ಕೋಬೋದು. ಮತ್ತು ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಮೊದಲು ಕೂಡ ನಿಮ್ಮ ವೀಡಿಯೋಸ್ಗಳಿಗೆ ಆ್ಯಡ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ದುಡ್ಡು ಬರೋದಿಲ್ಲ, ನಿಮಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇರೋದಿಲ್ಲ. ಆದರೆ ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ಆ್ಯಡ್ಸ್ ಬಂತು ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮತ್ತು ಅದು ವ್ಯೂಸ್ ಬಂದ ತಕ್ಷಣ ನಿಮಗೆ ಯೂಟ್ಯೂಬ್ನವರು ಮನಿಯನ್ನು ಪೇಮೆಂಟ್ನ ಪೇಔಟ್ ಮಾಡೋದಿಲ್ಲ, ಅಂದರೆ ಯಾವುದೇ ರೀತಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡೋದಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಇದೆ. ಯಾವ ರೀತಿಯಪ್ಪ ಅಂದರೆ, ನೀವು ಮಂತ್ಲಿ ಇಷ್ಟು ಅಮೌಂಟ್ನ ನೀವು ಅದರಲ್ಲಿ ದುಡಿಬೇಕು, ಅಂದರೆ ಅಷ್ಟು ಅಮೌಂಟ್ನ ನೀವು ಗಳಿಸ್ಬೇಕು ಅಂತ ಇರುತ್ತೆ. ಅಷ್ಟು ಅಮೌಂಟ್ಸ್ನ ನೀವು ಏನಾದರೂ ಕ್ರೈಟೇರಿಯಾ ಕಂಪ್ಲೀಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಹೋಗುತ್ತೆ. ಅದು ಯಾವ ರೀತಿ ಇರುತ್ತಪ್ಪ ಅಂದರೆ, ನೀವೀಗ ಮಂತ್ಲಿ ಎಷ್ಟೇ ಡಾಲರ್ನ ಅರ್ನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 20 ಆಗಿರ್ಬೋದು, 30 ಆಗಿರ್ಬೋದು, ನೀವು ಎಷ್ಟೇ ಡಾಲರ್ಸ್ಗಳನ್ನ ಅರ್ನ್ ಮಾಡ್ಕೊಂಡಿರ್ಬೋದು, ಅದೆಲ್ಲನೂ ಕೂಡ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಒಂದು ರೀತಿ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಇದ್ದ ರೀತಿ ಅದರಲ್ಲಿ ನೀವು ಅಮೌಂಟ್ ಯಾವ ರೀತಿ ಕ್ರೆಡಿಟ್ ಮಾಡ್ತಾ ಹೋಗ್ತೀರೋ ಅದೇ ರೀತಿ ಇದರಲ್ಲಿ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ವೀಡಿಯೋಸ್ಗಳಿಗೆ ಯಾವ ರೀತಿ ಆ್ಯಡ್ಸ್ ಬರುತ್ತೋ ಆ ರೀತಿ ಕ್ರೆಡಿಟ್ ಆಗುತ್ತೆ. ಅದು ನಿಮಗೆ ಒಂದು ಯೂಸ್ಗೆ ಇಷ್ಟು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮಗೆ ಆ್ಯಡ್ಸ್ನವರು ಎಷ್ಟು ಪೇ ಮಾಡ್ತಾರೋ ಅಷ್ಟು ಅದರಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಮತ್ತು ಅದರಲ್ಲಿ ಯೂಟ್ಯೂಬ್ ಕೂಡ ಒಂದಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಮತ್ತು ನಿಮಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಅದರಲ್ಲಿ ಡಿವೈಡ್ ಮಾಡಿಕೊಂಡು ನಿಮಗೆ ಅಮೌಂಟ್ನ ಪೇ ಮಾಡ್ತಾರೆ. ಎಲ್ಲನೂ ಕೂಡ 100% ನಿಮಗೆ ಬರೋದಿಲ್ಲ. ಅದರಲ್ಲಿ ಯೂಟ್ಯೂಬ್ನವ್ರಿಗೂ ಕೂಡ ಕೆಲವೊಂದಿಷ್ಟು ಕಮಿಷನ್ ಇರುತ್ತೆ. ನೋಡಿ, ಇನ್ನು ನೀವು ಮಾನಿಟೈಸೇಷನ್ಗೂ ಅಪ್ಲೈ ಮಾಡ್ಕೊಂಡ್ರಿ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಬಂತು, ಅದನ್ನ ಅಪ್ಲೈ ಮಾಡಿಕೊಂಡು ಮತ್ತು ನೀವು 1 ಮಂತ್ ಕಂಪ್ಲೀಟ್ ಕೂಡ ಆಯಿತು ಮಾನಿಟೈಸೇಷನ್ ಆದಮೇಲೆ ನಿಮ್ಗೆ ಇನ್ನೂ ಹಣ ಯಾಕೆ ಬರ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಮತ್ತು ಭಾಳ ಜನರಿಗೆ ಡೌಟ್ ಕೂಡ ಇದೆ, ಮೊದಲು ಮೊದಲೇ ಪೇಮೆಂಟ್ ಬಂತು, ನಿಂದು ಮೊದಲೇ ಪೇಮೆಂಟ್ ಬಂತು ಅಂತ ಎಲ್ಲರೂ ಕೂಡ ವಿಡಿಯೋನ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಡೌಟ್ ಇರ್ಬೋದು ಯಾವಾಗ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತ. ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತಪ್ಪ ಅಂದರೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಕೊಂಡು ಆನ್ ಆದಮೇಲೆ ನೀವು $100 ಅದರಲ್ಲಿ ಅರ್ನ್ ಮಾಡ್ಕೊಂಡ್ರಿ ಅಂದರೆ ಅದು ನಿಮಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನಿಮ್ಮ ಅಮೌಂಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. $100 ನೀವು ಫಸ್ಟ್ ಕಂಪ್ಲೀಟ್ ಮಾಡಬೇಕು. ಅದಾದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಯೂಟ್ಯೂಬ್ನಲ್ಲಿ ಫಸ್ಟ್ ಪೇಮೆಂಟ್ ನಿಮಗೆ ಯಾವಾಗ ಕ್ರೆಡಿಟ್ ಆಗುತ್ತಪ್ಪ ಅಂದರೆ, ಅದು ನಿಮಗೆ ಪ್ರತಿ ತಿಂಗಳು 21ನೇ ತಾರೀಕಿಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದು ಯಾವ ರೀತಿ ಕ್ರೆಡಿಟ್ ಆಗುತ್ತಪ್ಪ ಅಂದರೆ, ಈಗ ನೀವು ಜನವರಿ ಮಂತ್ನಲ್ಲಿ ಮನಿನ ಅರ್ನಿಂಗ್ ಮಾಡ್ಕೊಂಡಿದ್ರೆ ಅನ್ಕೊಳ್ಳಿ, ಜನವರಿ ಮಂತದ್ದು ನಿಮಗೆ ಫೆಬ್ರವರಿ ಮಂತ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಅದು 21ನೇ ತಾರೀಕಿಗೆ ಕ್ರೆಡಿಟ್ ಆಗುತ್ತೆ. ಮತ್ತು ಫೆಬ್ರವರಿ ಮಂತದ್ದು ಮತ್ತು ಅದರ ನೆಕ್ಸ್ಟ್ ಮಂತ್ ಮಾರ್ಚ್ ಮಂತ್ರಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಅಕೌಂಟ್ನಲ್ಲಿ ಹಣ ಬರ್ತಾ ಹೋಗುತ್ತೆ. ಅದು ನೀವು ಎಷ್ಟು ಅಮೌಂಟ್ನ ಅರ್ನ್ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಇರುತ್ತೆ. ನಿಮಗೆ ಮಿನಿಮಮ್ ಕ್ರೈಟೇರಿಯಾ ಅಂತ ಇರುತ್ತೆ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮ ಅಕೌಂಟ್ಗೆ ಮನಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಿಮಗೆ ಯೂಟ್ಯೂಬ್ನಲ್ಲಿ ರೂಲ್ಸ್ ಇರುತ್ತೆ. ಮತ್ತು ನೀವು ಇದರಲ್ಲಿ ದುಡ್ಡನ್ನು ಮಾಡಬೇಕಂದ್ರೆ ಈಸಿಯಾಗಿ ನೀವು ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಂಡು ಈಸಿಯಾಗಿ ನೀವು ದುಡ್ಡನ್ನು ಗಳಿಸ್ಬೋದು. ನೋಡಿ, ಭಾಳಷ್ಟು ಜನರಿಗೆ ಏನು ಪ್ರಾಬ್ಲಮ್ ಇದೆಯಪ್ಪ ಅಂದರೆ, ಈಗ ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಆದರೆ ಅವ್ರಿಗೆ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇರೋದಿಲ್ಲ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ, ನೀವು ಹಾಗೆ ಎಷ್ಟು ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರೋ ಅಷ್ಟು ನಿಮಗೆ ವೀಡಿಯೋಸ್ ವೈರಲ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನೀವು ಡೈಲಿ 2-3 ವೀಡಿಯೋಸ್ ಹಾಕಿದ್ರೆ ಅನ್ಕೊಳ್ಳಿ, ಒಂದು ವೀಡಿಯೋನಾದರೂ ನಿಮಗೆ ವೈರಲ್ ಆಗುತ್ತೆ. ಅದರ ಮುಖಾಂತರ ನೀವು ದುಡ್ಡನ್ನು ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನೀವು ಯಾವ ರೀತಿ ವೀಡಿಯೋಸ್ಗಳನ್ನ ಹಾಕ್ತಾ ಅದೇ ರೀತಿ ನಿಮ್ಮ ಚಾನಲ್ ಗ್ರೋ ಆಗ್ತಾ ಹೋಗುತ್ತೆ. ಮತ್ತು ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇದೆಯಪ್ಪ ಅಂದರೆ, ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇತ್ತು ಅಥವಾ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು, ಯೂಟ್ಯೂಬ್ ಸ್ಟುಡಿಯೋ ಆಗಿರ್ಬೋದು, ಮತ್ತು ನಿಮ್ಮ ಪೇಮೆಂಟ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಲ್ವ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗಲೇ ಕಾಮೆಂಟ್ ಮಾಡ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಏನಾದ್ರು ಡೌಟ್ ಇದ್ದರೆ ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದೆ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.